ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೇವರ ವಾಕ್ಯವೆಂಬ ಕತೆ. ಅದಕ್ಕೆ ಆಧಾರವಾಗಿ ಎಫೆಸ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೋಡ್ರಿ, ದೇವರ ವಾಕ್ಯವನ್ನು ಕತ್ತಿಗೆ ಹೋಲಿಸಲಾಗಿದೆ. ಕತ್ತಿಯು ಶತ್ರುವನ್ನು ತಾಕಿ ನಾಶ ಮಾಡುವ ಒಂದು ಆಯುಧವಾಗಿದೆ. ಯುದ್ಧ ಕಾಲದಲ್ಲಿ ಸೈನಿಕರು 2 ರೀತಿಯ ಆಯುಧಗಳನ್ನು ಉಪಯೋಗಿಸುತ್ತಾ ಇದ್ದರು. ಒಂದು ತಮ್ಮನ್ನು ಕಾಪಾಡುವ ಆಯುಧ ಶಿರಸ್ತ್ರಾಣ, ಎರಡನೇದು ರಕ್ಷಣಾ ಕವಚ ಮತ್ತು ಅದರೊಂದಿಗೆ ಪಾದರಕ್ಷೆ. ಅದೇ ವೇಳೆಯಲ್ಲಿ ಶತ್ರುವನ್ನು ಹೊಡೆದುರುಳಿಸುವಂಥ ಕತ್ತಿ ಅವರ ಜೊತೆಯಲ್ಲಿ ಇರುತ್ತಾ ಇತ್ತು. ಇಂದು ಕರ್ತನು ನಮ್ಮ ಕೈಗಳಲ್ಲಿ ಕೊಟ್ಟಿರುವಂಥ ಒಂದು ಆಯುಧ ಯಾವುದೆಂಬುದಾಗಿ ಹೇಳಿದ್ರೆ ದೇವರ ವಾಕ್ಯವೆಂಬಂಥ ಕತ್ತಿಯನ್ನು ಕೊಟ್ಟಿದ್ದಾರೆ. ರಕ್ಷಣೆ ಎಂಬ ಶಿರಸ್ತ್ರಾಣ ಹಾಗೂ ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ನಾವು ಹಿಡಿದುಕೊಂಡು ಮುನ್ನುಗ್ಗುವಾಗ ವೈರಿಯನ್ನು ಸದೆಬಡಿಯಬಹುದು. ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾಗ ಶೋಧನೆಗೆ ಒಳಪಡಿಸಲು ಸೈತಾನನು ಬಂದಾಗ ದೇವರ ವಾಕ್ಯವೆಂಬ ಕತ್ತಿಯಿಂದ ಸೈತಾನನನ್ನು ಜಯಿಸಿದರು. ಸೈತಾನನು ಸ್ತೋತ್ರ ವಾಕ್ಯಗಳ ಮೂಲಕ ದೇವರು ಜಯಿಸಿದ್ದರಿಂದ ಸ್ತೋತ್ರ ಸೈತಾನನು ಓಡಿ ಹೋದನು. ಯೇಸು ಸ್ವಾಮಿ ಎಲ್ಲ ಸಂದರ್ಭಗಳಲ್ಲಿ ಸತ್ಯವೇದದ ವಚನಗಳನ್ನು ಉಪಯೋಗಿಸಿದರು. ನೋಡ್ರಿ, ಆಗಿನ ಕಾಲದಲ್ಲಿ ಜ್ಞಾನಿಗಳಿದ್ದರು, ವೇದ ಪಂಡಿತರಿದ್ದರು, ಸದ್ದುಕಾಯರು, ಪರಿಸಾಯರು, ಶಾಸ್ತ್ರಿಗಳು. ಇವರೆಲ್ಲರನ್ನ ಜಯಿಸಲು, ಅವರ ಬಾಯನ್ನು ಮುಚ್ಚಿಸಲು ದೇವರು ಉಪಯೋಗಿಸಿದ ಒಂದೇ ಒಂದು ಕಾರ್ಯ ದೇವರ ವಾಕ್ಯ. ಪ್ರೀತಿಯುಳ್ಳ ದೇವಜನರೇ, ಸೈತಾನನನ್ನು ಎದುರಿಸಿ ನಿಲ್ಲಲು ನೀವು ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಳ್ಳ್ರಿ. ನೋಡ್ರಿ, ದೇವರ ವಾಕ್ಯದಲ್ಲಿ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ವ್ಯಾಧಿಗಳನ್ನು ಗುಣಪಡಿಸಲು ಅನೇಕ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಶಾಪಗಳನ್ನು ಮುರಿಯಲು ಅನೇಕ ವಾಗ್ದಾನ ಕೊಟ್ಟಿದ್ದಾರೆ. ಆದರೆ ಈ ವಾಕ್ಯಗಳು ಎಲ್ಲಿದೆ, ಹೇಗಿದೆ ಎಂಬುದಾಗಿ ತಿಳಿದುಕೊಂಡು ಆಯಾ ಸಂದರ್ಭಕ್ಕೆ ತಕ್ಕಂತೆ ವಾಗ್ದಾನ ವಚನಗಳನ್ನು ಹಿಡಿದುಕೊಂಡು ಸೈತಾನನನ್ನು ಎದುರಿಸ್ರಿ. ಆಗ ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಹೋಗ್ತದೆ. ಸೈತಾನನ ಅಗ್ನಿ ಅಸ್ತ್ರಗಳು ಯಾವುದು ನಿಮ್ಮ ಮುಂದೆ ನಿಂತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ದೈವ ಜನರು ಸೈತಾನನ ತಂತ್ರಗಳನ್ನು ಎದುರಿಸಿ ಆತ್ಮನ ಖಡ್ಗವನ್ನು ಎತ್ತಿಕೊಂಡು ಸೈತಾನನ ಎದುರಿಸಿ ನಿಲ್ಲುವಾಗ ಸೈತಾನನು ಓಡಿ ಹೋಗುತ್ತಾನೆ. ಆದುದರಿಂದ ಸಮಯೋಚಿತ ವಾಗ್ದಾನ ವಚನಗಳನ್ನು ಉಪಯೋಗಿಸಲು ಅಭ್ಯಾಸ ಮಾಡಿಕೊಳ್ಳ್ರಿ. ಆಗ ನೀವು ನಿಶ್ಚಯವಾಗಿ ಜಯಶಾಲಿಯಾಗುವಿರಿ. ಒಂದು ನಾಸ್ತಿಕರ ಅಧಿವೇಶನ ನಡೆಯುತ್ತಾ ಇತ್ತು. ತಾವು ಬರೆದಂಥ ಅನೇಕ ಪುಸ್ತಕಗಳ ಅನ್ವೇಷಣೆ ಗ್ರಂಥಗಳನ್ನು, ದೇವರೇ ಇಲ್ಲ ಎಂದು ಮೊದಲಿಸುವ ತತ್ವ ಗ್ರಂಥಗಳನ್ನು ತೆಗೆದುಕೊಂಡು ಹೋಗಿ ವೇದಿಕೆಯ ಮೇಲಿನ ಮೇಜೆಯಲ್ಲಿ ಸಮರ್ಪಿಸಿದರು. ಎಲ್ಲರೂ ಇಟ್ಟು ಮುಗಿಸಿದ ನಂತರ ಒಬ್ಬ ಭಕ್ತನು ಸತ್ಯವೇದ ಪುಸ್ತಕವೇ ಉತ್ತಮವಾದ ಉನ್ನತವಾದ ಗ್ರಂಥ ಎಂಬುದಾಗಿ ಹೇಳಿದನು. ನಾಸ್ತಿಕನಿಗೆ ಸಹಿಸಲಾಗಲಿಲ್ಲ. ಸತ್ಯವೇದವನ್ನು ತೆಗೆದು ಬೇರೆಲ್ಲ ಪುಸ್ತಕದ ತಳಭಾಗದಲ್ಲಿ ಇಟ್ಟನು. ಭಕ್ತನು ಕೋಪಿಸಿಕೊಳ್ಳದೆ, ನಾನು ಸತ್ಯವೇದ ಆದ್ಯ ಗ್ರಂಥ ಎಂದು ಹೇಳಿದೆ, ಆದರೆ ಈ ಸಹೋದರನು ಸತ್ಯವೇದ ಬೇರೆಲ್ಲ ಗ್ರಂಥಗಳಿಗೂ ಅಸ್ಥಿವಾರವಾದ ಗ್ರಂಥ ಎಂದು ತಿಳಿಸುವುದಕ್ಕೋಸ್ಕರವಾಗಿ ಕೆಳಗಡೆ ಇಟ್ಟಿದ್ದಾರೆ ಎಂಬುದಾಗಿ ಹೇಳಿದರು. ಆ ನಾಸ್ತಿಕನು ತಲೆ ತಗ್ಗಿಸಿಕೊಂಡು ತಿರುಗಿ ಆ ಸತ್ಯವೇದವನ್ನು ತೆಗೆದುಕೊಂಡು ಎಲ್ಲ ಪುಸ್ತಕಗಳ ಮಧ್ಯದಲ್ಲಿ ಇಟ್ಟನು. ಆಗ ಭಕ್ತನು ಹೇಳಿದನು, ಸತ್ಯವೇದವು ಪ್ರಧಾನ ಮುದ್ರಣಾಲಯ ಉಪಾಧಿಯಲ್ಲಿದೆ. ಸತ್ಯವೇದವು ಪ್ರಪಂಚವನ್ನೇ ನಿಯಂತ್ರಿಸುವಂಥದ್ದಾಗಿದೆ. ಎಲ್ಲ ಜ್ಞಾನಕ್ಕೂ ಮೂಲಾಧಾರ ಸತ್ಯವೇದವೇ ಎಂಬುದಾಗಿ ಹೇಳಿದರು. ನಾಸ್ತಿಕನಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಪ್ರೀತಿಯ ದೇವಜನರೇ, ಸತ್ಯವೇದವು ನಮ್ಮ ಜೀವಿತದಲ್ಲಿ ಹಲ್ಲೆಲೂಯ ಅದು ಕತ್ತಿಯಾಗಿದೆ, ನಮ್ಮ ಜೀವಿತದಲ್ಲಿ ಬೆಳಕಾಗಿದೆ. ಆದುದರಿಂದ ಈ ದೇವರ ವಾಕ್ಯ ನಮ್ಮನ್ನು ಉಜ್ಜೀವಿಸುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮ ಕಣ್ಗಳನ್ನು ತೆರೆಯುವಂಥದ್ದಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ದೇವರ ವಾಕ್ಯ ನಮಗೆ ಪ್ರಿಯವಾಗಿದೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಗೆ, ನಾವು ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದು ಅನುದಿನವೂ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಜಯ ಹೊಂದಲಿಕ್ಕೆ ನಮಗೆ ಕೃಪೆಯನ್ನು
ಕೊಡ್ರೆ. ಶೋಧನೆಗಳು ಬರುವಾಗ, ಸೈತಾನನ ವಿರೋಧವಾಗಿ ಏಳುವಾಗ ಪ್ರತಿಯೊಂದು ಕಾರ್ಯಗಳನ್ನು ಜಯಿಸಲಿಕ್ಕೆ ದೇವರೇ ನಿನ್ನ ವಾಕ್ಯವೆಂಬ ಕತ್ತಿ ನಮ್ಮೊಂದಿಗಿರಲಿ. ವಾಕ್ಯವೆಂಬ ಕತ್ತಿಯಿಂದ ಸಕಲ ಕಾರ್ಯಗಳನ್ನು ಜಯಿಸಲು ನಮಗೆ ನಿನ್ನ ಕೃಪೆಯನ್ನು ಕೊಡ್ರಿ. ವಿಶೇಷವಾಗಿ ಈ ವಾಕ್ಯವನ್ನು ದೇವರೇ ಸ್ತೋತ್ರ ಧ್ಯಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವೆಂಬಂಥ ಕತ್ತಿಯನ್ನು ಹಿಡಿದುಕೊಂಡು ಮುನ್ನುಗ್ಗರಿ, ಸಕಲ ಕಾರ್ಯಗಳಲ್ಲಿ ಜಯ ಹೊಂದರಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜುವಾರಿ. ಮೈ ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.